ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ಗೆ ಸ್ವಾಗತ. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿನೆಮ್ಯಾಟಿಕ್ ಎಡಿಟ್, ಈ ಫಾಂಟ್ ಆಗಿರ್ಬೋದು ಮತ್ತು ಫಾಂಟ್ನಲ್ಲಿ ಇಮೇಜ್ ಪ್ಲಸ್ ವಿಡಿಯೋ, ಸೊ ಇದರಲ್ಲಿ ಯಾವ ಥರ ಸಿನೆಮ್ಯಾಟಿಕ್ ಆಗಿ ಎಡಿಟ್ ಮಾಡಬಹುದು ಮೊಬೈಲಲ್ಲಿ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಸೊ ಯಾರೆಲ್ಲ ಎಡಿಟಿಂಗ್ ಇಂಟ್ರೆಸ್ಟ್ ಇರುತ್ತೋ, ಕನ್ನಡದಲ್ಲಿ ಏನಾದರೂ ಪೋಸ್ಟರ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೋ, ಪೋಸ್ಟರ್ ಎನಿಮೇಷನ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೋ, ಟೀಸರ್ಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೋ, ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಈ ಇಮೇಜಲ್ಲಿ ನಾನು ಬೇಲೂರು ಅನ್ನೋ ಶಬ್ದನ, ಬೇಲೂರದೇನು ವಾಸ್ತುಶಿಲ್ಪ ಇದೆಯೋ ಆ ವಾಸ್ತುಶಿಲ್ಪದ ಹಿಂದ್ಗಡೆ ಬೇಲೂರು ಅನ್ನೋ ಶಬ್ದನ ಇಟ್ಟಿದ್ದೀನಿ. ಸೊ ಅದರಲ್ಲಿ ಬೇಲೂರಿನ ಅಕ್ಷರದ ಕೆಲ ಭಾಗಗಳೇನಾಗಿದೆ ಅಂದರೆ ಆ ವಾಸ್ತುಶಿಲ್ಪದ ಹಿಂದೆ ಹೈಡ್ ಆಗಿದೆ. ಸೊ ಅದನ್ನು ಯಾವ ಥರ ಹೈಡ್ ಮಾಡೋದು, ಸೊ ಇದನ್ನು ವಿಡಿಯೋದಲ್ಲೂ ಮಾಡ್ಬೋದು. ಸೊ ವಿಡಿಯೋದಲ್ಲಿ ಯಾವ ಥರ ಮಾಡೋದು, ಸೊ ಈ ಪೋಸ್ಟರ್ ಡಿಸೈನ್ ಯಾವ ಥರ ಮಾಡೋದು, ಟೀಸರ್ ಡಿಸೈನ್ ಯಾವ ಥರ ಮಾಡೋದನ್ನು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ, ಯಾಕಂದರೆ ಇದು ಸ್ವಲ್ಪ ಸಿನೆಮ್ಯಾಟಿಕ್ ಆಗಿ ಪ್ಲಸ್ ಎಫೆಕ್ಟಿವ್ ಆಗಿರುತ್ತೆ. ಸೊ ನಾರ್ಮಲಾಗಿ ನೀವು ಇವಾಗ ಇದೇ ಇಮೇಜ್ ಮೇಲೆ ಬೇಲೂರು ಅಂತ ಸುಮ್ಮನೆ ಕೆಳಗಡೆ ಬರೆದ್ರೆ ಸೊ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ, ಬಟ್ ಅಂದರೆ ಅಷ್ಟು ಎಫೆಕ್ಟ್ ಇರಲ್ಲ. ಸೊ ನಿಮ್ಗೆ ಏನಾದರೂ ಇವಾಗ ಶಾರ್ಟ್ ಮೂವೀಸ್ ಮಾಡ್ತಾ ಇರ್ತೀರಾ, ಏನಾದರೂ ಚಿಕ್ಕ ಚಿಕ್ಕ ಮೂವೀಸ್ ಎಲ್ಲಾದರೂ ಪ್ರೆಸೆಂಟ್ ಮಾಡ್ತಾ ಇರ್ತೀರಾ, ಸೊ ಆ ಟೈಮಲ್ಲಿ ನೀವು ಈ ಥರದ್ದು ಎಫೆಕ್ಟ್ಸ್ನ ಯೂಸ್ ಮಾಡಿದ್ರೆ ಅದು ಒಂದು ಸ್ವಲ್ಪ ತುಂಬ ಎಫೆಕ್ಟಿವ್ ಆಗಿರುತ್ತೆ, ಆಮೇಲೆ ನೋಡೋರಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ನೀವು ಜನರಲ್ಲಾಗಿ ಮಾಡೋದ್ರಿಂದ ಅದಕ್ಕೆ ಕಂಪೇರ್ ಮಾಡಿದ್ರೆ, ಸೊ ಈ ಥರ ನೀವು ಅಕ್ಷರದ ಕೆಲ ಭಾಗಗಳನ್ನ ಇನ್ನೊಂದು ವಸ್ತು ಆಗಿರ್ಬೋದು, ಯಾವುದೋ ಒಂದು ಇದ್ರ ಹಿಂದೆ ನೀವು ಅದನ್ನು ಸ್ವಲ್ಪ ಹೈಡ್ ಮಾಡಿದ್ರೆ ಸೊ ನಿಮಗೆ ಒಳ್ಳೆ ಎಫೆಕ್ಟ್ ಸಿಗುತ್ತೆ. ಸೊ ಇದರಲ್ಲಿ ಇವಾಗ ಈ ಬೇಲೂರಿನ ವಾಸ್ತುಶಿಲ್ಪದ ಹಿಂದೆ ಆ ಬೇಲೂರು ಅನ್ನೋ ಶಬ್ದನ ಯಾವ ಥರ ಹೈಡ್ ಮಾಡೋದು, ಸೊ ಅದನ್ನು ಯಾವ ಥರ ಎಡಿಟ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಮೇನ್ಲಿ ನಮಗೆ ಒಂದು 2-3 ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ವಿಡಿಯೋ ಎಡಿಟಿಂಗಿಗೆ ಕೈನ್ ಮಾಸ್ಟರ್ ಬೇಕು, ಇಮೇಜ್ ಎಡಿಟಿಂಗಿಗೆ ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನ್ ಬೇಕು. ಸೊ ನಿಮ್ಮದು ಸೆಲೆಕ್ಟ್ ಮಾಡಿರೋ ಇಮೇಜ್ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡೋಕ್ಕೆ ಬ್ಯಾಕ್ಗ್ರೌಂಡ್ ಎರೇಸರ್ ಅಪ್ಲಿಕೇಶನ್ಸ್ ಯಾವುದಾದ್ರೂ ಆಗಿರ್ಬೋದು. ಸೊ ಪ್ಲೇಸ್ಟೋರಲ್ಲಿ ತುಂಬಾ ಸಾಕಷ್ಟಿದೆ. ಸೊ ಯಾವುದಾದ್ರು ಒಂದು ಬ್ಯಾಕ್ಗ್ರೌಂಡ್ ಎರೇಸರ್ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಎಲ್ಲರೂ ಬ್ಯಾಕ್ಗ್ರೌಂಡ್ ಎರೇಸರ್ನ ಓಪನ್ ಮಾಡಿ. ಸೊ ಪ್ಲೇಸ್ಟೋರಲ್ಲಿ ತುಂಬ ಅಪ್ಲಿಕೇಶನ್ಸ್ ಅವೈಲೇಬಲ್ ಇದೆ. ಸೊ ಯಾವ ಬ್ಯಾಕ್ಗ್ರೌಂಡ್ ಎರೇಸರ್ಲಾದರೂ ಎರೇಸ್ ಮಾಡ್ಬೋದು. ಸೊ ಅದಕ್ಕೆ ಇದನ್ನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಲೋಡ್ ಫೋಟೋ ಅಂತ ಇರುತ್ತೆ. ಸೊ ಫಸ್ಟ್ ನೀವು ಯಾವ ಫೋಟೋನ ಅಂದರೆ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ, ಪೋಸ್ಟರ್ ಡಿಸೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ, ಸೊ ಆ ಫೋಟೋನ ಸೆಲೆಕ್ಟ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ಆ ಫೋಟೋ ಓಪನ್ ಆಗಿದೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ, ನೀವು ಫಸ್ಟು ಅನಲೈಸ್ ಮಾಡಬೇಕು. ಸೊ ನಿಮ್ಮ ಟೆಕ್ಸ್ಟ್ನ ನೀವು ಎಲ್ಲಿ ಪ್ಲೇಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ, ಸೊ ಇವಾಗ ನೋಡ್ಬೋದು, ನೀವು ಕೆಳಗಡೆ ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಕೆಳಗಡೆ ಪ್ಲೇಸ್ ಮಾಡಿದ್ರೆ ಬೇಲೂರು ಅನ್ನೋ ಶಬ್ದದ ಮೇಲೆ ನೀವು ಮೇಲ್ಗಡೆ ಪಾರ್ಟ್ನ ಹೈಡ್ ಮಾಡಬೇಕಾಗುತ್ತೆ. ಸೊ ಮೇಲ್ಗಡೆ ಪಾರ್ಟ್ನ ಹೈಡ್ ಮಾಡಿದ್ರೆ ಸೊ ಅವಾಗ ಬೇಲೂರು ಅನ್ನೋದು ಸ್ವಲ್ಪ ಅಷ್ಟು ಸ್ಪಷ್ಟವಾಗಿ ಕಾಣಿಸಲ್ಲ. ಸೊ ನೀವು ಅದೇ ಟಾಪಲ್ಲಿ ಪ್ಲೇಸ್ ಮಾಡಿದ್ರೆ ಸೊ ಬೇಲೂರು ಕೆಳಗಡೆ ಪಾರ್ಟ್ನ ನೀವು ಹೈಡ್ ಮಾಡೋದ್ರಿಂದ ಸೊ ಬೇಲೂರು ಅನ್ನೋದನ್ನು ಕ್ಲೀನಾಗಿ ನೀವು ರೀಡ್ ಮಾಡ್ಬೋದು. ಸೊ ಅದಕ್ಕೆ ಫಸ್ಟು ಟಾಪ್ ಪೋರ್ಷನ್ನ ಇದನ್ನು ಮಾಡೋಣ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ, ಸೊ ನೀವು ಜಸ್ಟು ಈ ಥರ ಮೂವ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು, ನಾನು ಜಸ್ಟ್ ಕ್ರಾಪ್ ಮಾಡ್ತಿದ್ದೀನಿ. ಸೊ ನನಗೆ ಪರ್ಟಿಕ್ಯುಲರ್ ಈ ಪೋರ್ಷನ್ ಸಾಕು, ಯಾಕಂದರೆ ಈ ಏನು ಮೇಲ್ಗಡೆ ಬ್ಲೂ ಕಲರ್ ಇದೆಯಲ್ಲ ಆಕಾಶದ್ದು, ಸೊ ನನಗದು ರಿಮೂವ್ ಆಗಬೇಕಷ್ಟೆ. ಸೊ ಅದು ರಿಮೂವ್ ಆದರೆ ಈ ವಾಸ್ತುಶಿಲ್ಪ ಏನಿದೆಯೋ ಈ ವಾಸ್ತುಶಿಲ್ಪದ ಮೇಲೆ ಓವರ್ಲೇ ಮಾಡಿದಾಗ ಸೊ ಆಟೋಮೆಟಿಕ್ ಹೈಡ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫಸ್ಟ್ ಇದು ರಿಮೂವ್ ಮಾಡೋದು ಹೇಗಂದರೆ, ಇಲ್ಲಿ ನೋಡ್ಬೋದು ಆಟೋ ಅಂತ ಆಪ್ಷನ್ ಇದೆ. ಸೊ ಆಟೋ ಅಂತ ಕೊಟ್ಟರೆ ಈ ಥರ ಸೆಲೆಕ್ಟೆಡ್ ಕಲರ್ ಏನಿರುತ್ತೋ ಆ ಮೇನ್ ಕಲರ್ಗೆ ಅದು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಆಟೋ ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟು ಅಂಡೋ ಆಪ್ಷನ್ ಇರುತ್ತೆ. ಸೊ ಮ್ಯಾನ್ಯಲ್ ಅಂತ ಬಂದರೆ ಸೊ ನೀವು ಮ್ಯಾನ್ಯಲ್ ಆಗಿ ಈ ಥರ ಮೂವ್ ಮಾಡ್ಬೋದು. ಸೊ ಇದನ್ನು ಮ್ಯಾನ್ಯಲು. ಸೊ ಆಟೋ ಯೂಸ್ ಮಾಡೋಣ. ಇಲ್ಲಿ ಬ್ಲ್ಯಾಕ್ ವೈಟು 2 ಆಪ್ಷನ್ ಇದೆ. ಸೊ ಇವಾಗ ನೀವು ನೋಡ್ಬೋದು ಆಟೋ ಯೂಸ್ ಮಾಡ್ತಿದ್ದೀನಿ. ಸೊ ಎಷ್ಟು ಬೇಕು ಅಷ್ಟು ರಿಮೂವ್ ಮಾಡ್ತಿದ್ದೀನಿ. ಓಕೆ, ರಿಮೂವ್ ಆಗಿದೆ. ಸೊ ಮ್ಯಾನ್ಯಲ್ ಯೂಸ್ ಮಾಡಿ. ನನಗೆ ಆ್ಯಕ್ಚುಲಿ ಈ ಸೈಡು ಈ ಪಾರ್ಟು ಬೇಕಿಲ್ಲ ಕೆಳಗಡೆದು, ಯಾಕಂದ್ರೆ ಅಕ್ಷರ ಮೇಲ್ಗಡೆ ಬರೋದರಿಂದ ಇದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಎಡಿಟಿಂಗ್ ಟೈಮು ಈ ಜಾಗಕ್ಕೋಸ್ಕರ ಹೇಳ್ತಿರೋದು. ಸೊ ಇವಾಗ ಜೂಮ್ ಮಾಡಿಬಿಟ್ಟು ಸ್ವಲ್ಪ ಆ ಕಡೆ ಕೆಲವೊಂದು ಪಾರ್ಟಿಕಲ್ಸ್ ಉಳಿದಿರುತ್ತೆ. ಸೊ ಅದನ್ನು
ಮ್ಯಾನ್ಯಲ್ ಆಗಿ ರಿಮೂವ್ ಮಾಡಿ. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ಉಳಿದಿರುತ್ತೆ. ಸೊ ಅದರಿಂದ ಮ್ಯಾನ್ಯಲ್ ಆಗಿ ಫಿನಿಶಿಂಗ್ ಕೊಡಿ. ನೋಡಿ ಇಲ್ಲೆಲ್ಲ ಮೇಲೆ ಚಿಕ್ಕ ಚಿಕ್ಕ ಉಳಿದಿದೆ. ಸೊ ಇವಾಗ ಇಲ್ಲೊಂದು ಸ್ವಲ್ಪ ಏನಾಗ್ತದೆ ಅಂದರೆ ಇದು ತುಂಬ ಚಿಕ್ಕದಿರೋದ್ರಿಂದ ನೀವು ಸೈಜ್ನ ಕಮ್ಮಿ ಮಾಡಿ ಒಳಗಡೆಯಿಂದ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟಾದಮೇಲೆ ಅದನ್ನು ಸೇವ್ ಮಾಡಿ. ಸೊ ನೆಕ್ಸ್ಟು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಸೊ ಪಿಕ್ಸೆಲ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಫಸ್ಟ್ ಏನಂದರೆ ನೀವು ಇಮೇಜ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಫೋರ್ತ್ ಆಪ್ಷನು ಫ್ರಾಮ್ ಗ್ಯಾಲರಿ ಅಂತ ಇದೆ, ಸೆಲೆಕ್ಟ್ ಮಾಡಿ. ಸೊ ಯಾವ ಇಮೇಜ್ನಲ್ಲಿ ಬರೀಬೇಕು ಅಂದ್ಕೊಂಡಿದ್ರು ಸೊ ಆ ಇಮೇಜ್ನ ಪ್ಲೇಸ್ ಮಾಡಿ. ಸೊ ರೇಷಿಯೋ ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ ರೇಷಿಯೋ ಬೇಕು. ಸೊ ಪೋಸ್ಟರ್ ಅಂದರೆ ಆಲ್ಮೋಸ್ಟು 16:9 ಬೆಸ್ಟ್ ರೇಷಿಯೋ. ಸೊ ಇವಾಗ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಸೊ ಪೋಸ್ಟರ್ ಬಂತು. ಸೊ ನೆಕ್ಸ್ಟು ಟೆಕ್ಸ್ಟ್ ಬೇಕಲ್ವ. ಸೊ ನೋಡ್ಬೋದು ನೀವು ಆಲ್ರೆಡಿ ಬರೆದಿದ್ದೀನಿ. ಇದು ಪಿಕ್ಸೆಲ್ ಲ್ಯಾಬಲ್ಲಿ ನಾನು ಬಳಸ್ತಿರೋ ಫಾಂಟ್ಸ್ ಬಂದ್ಬಿಟ್ಟು ಯುನಿಕೋಡ್ ಸಿಸ್ಟಮಲ್ಲಿದೆ. ಯುನಿಕೋಡ್ ಸಿಸ್ಟಮ್ ಅಂದರೆ ಅದು ಯಾವುದು ಬೇರೆ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಸೊ ಅದನ್ನು ನೀವು ಯುನಿಕೋಡಿಂದ ASI ಕನ್ವರ್ಟ್ ಮಾಡಿ ಅಂದರೆ ನುಡಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ಇದರಲ್ಲಿ ಫಸ್ಟ್ ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬೇಲೂರು ಅಂತ ಬರ್ತಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಪಕ್ಕದಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿದೆ. ಸೊ ಇದು ಆ್ಯಕ್ಚುಲಿ ಯುನಿಕೋಡ್ ಚೇಂಜ್ ಆಗೋದು. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಮೇಲ್ಗಡೆ ಬರುತ್ತೆ, ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸೊ ಇದು ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಹೋದರೆ ಸೊ ನಾನಿಲ್ಲಿ ಇದನ್ನು ಪ್ಲೇಸ್ ಮಾಡ್ತೀನಿ, ಪೇಸ್ಟ್ ಮಾಡಿ. ಸೊ ಓಕೆ ಕೊಟ್ಟೆ. ಸೊ ನೆಕ್ಸ್ಟು ಫಾಂಟ್ಸ್ಗೆ ಹೋಗ್ಬೇಕಾಗುತ್ತೆ. ಫಾಂಟ್ಸ್ಗೆ ಹೋಗ್ಬಿಟ್ಟು ಕನ್ನಡ ಫಾಂಟ್ಸು. ಸೊ ಮೈ ಫಾಂಟ್ಸಲ್ಲಿ ನನ್ನ ಹತ್ರ ತುಂಬ ಫಾಂಟ್ಸ್ ಇದೆ. ಸೊ ಈ ಎಲ್ಲ ಫಾಂಟ್ಸ್ದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಈ ವಿಡಿಯೋ ಜೊತೆಗೂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದರ ಒಂದು ಬೆಸ್ಟ್ ಫಾಂಟು ಇದೆ ಇರಲಿ. ಸೊ ನೋಡ್ಬೋದು ಬೇಲೂರು ಅಂತ ಇದೆ. ಸೊ ನೆಕ್ಸ್ಟು ಇದಕ್ಕೆ ಕಲರ್. ಸೊ ಕಲರ್ ಎಲ್ಲ ಕೊಡ್ತೀನಿ. ಸೊ ಕಲರ್ ಕೊಟ್ಟು ಒಂದು ಸ್ವಲ್ಪ ಎಫೆಕ್ಟಿವ್ ಕಾರಣಕ್ಕೆ ಶೇಡಿಂಗ್ಸ್ ಎಲ್ಲ ಆ್ಯಡ್ ಮಾಡೋಕ್ಕಾಗುತ್ತೆ. ಸ್ಟ್ರೋಕ್ ಆ್ಯಡ್ ಮಾಡಿ, ಸ್ಟ್ರೋಕ್ ಏನಾದ್ರು ಕೊಟ್ಟರೆ ಬ್ಲ್ಯಾಕ್ ಆ್ಯಡ್ ಮಾಡಿ, ಒಂದು 5% ಕೊಡಿ. ನೆಕ್ಸ್ಟು ಸ್ಯಾಡೋ ಆ್ಯಡ್ ಮಾಡಿ. ಸೊ ನೋಡ್ಬೋದು ಇವಾಗ ಒಂದು ಎಫೆಕ್ಟಿವ್ ಆಗಿ ಬರ್ತಾಯಿದೆ. ಸೊ ಇವಾಗ ನೀವು ನೋಡ್ಬೋದು ನಾರ್ಮಲಾಗಿ ಎಲ್ಲರೂ ಹೆಂಗೆ ಎಡಿಟ್ ಮಾಡ್ತಾರೆ, ಇಲ್ಲಿ ಪ್ಲೇಸ್ ಮಾಡ್ತಾರೆ ಬೇಲೂರು, ಇಲ್ಲಿ ಪ್ಲೇಸ್ ಮಾಡ್ತಾರೆ, ಸೊ ಕೆಳಗಡೆ ಪ್ಲೇಸ್ ಮಾಡ್ತಾರೆ, ಇಲ್ಲಿ ಪ್ಲೇಸ್ ಮಾಡ್ತಾರೆ, ಕೆಲವರು ಇಲ್ಲಿ ಮೇಲೂ ಹಾಕ್ಬಿಡ್ತಾರೆ ದೊಡ್ಡದಾಗಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಬಟ್ ಎಫೆಕ್ಟಿವ್ ಆಗಿರಲ್ಲ. ಸೊ ನೆಕ್ಸ್ಟ್ ಇವಾಗ ನಮ್ಮ ಮೇನ್ ಸ್ಟೆಪ್ ಏನಂದರೆ ಇಲ್ಲಿ ನೀವು ಇಂಪೋರ್ಟ್ ಅಂತ ಆಪ್ಷನ್ ಇದೆ. ಇಂಪೋರ್ಟ್ಗೆ ಹೋಗ್ಬಿಟ್ಟು ಇವಾಗ ನೀವು ಎರೇಸ್ ಮಾಡಿರೋ ಏನಿದೆಯಲ್ಲ ಆ ಇಮೇಜ್ನ ಓಪನ್ ಮಾಡಿ. ಸೊ ನೀವು ಇದು ಎರೇಸ್ ಮಾಡಿರೋ ಇಮೇಜ್. ಸೊ ಓಕೆ ಅಂತ ಕೊಡಿ. ಸೊ ಇವಾಗ ಇದೇ ಸೈಜ್ಗೆ ನೀವು ನೋಡ್ಬೋದು ಆಲ್ರೆಡಿ ಆಲ್ಮೋಸ್ಟ್ ಸೇಮ್ ಸೈಜಲ್ಲಿದೆ. ಸೊ ನಿಮಗೆ ಅಡ್ಜಸ್ಟ್ ಆಗೋವರೆಗೂ ಇದನ್ನು ಕರೆಕ್ಟಾಗಿ ನೀವು ಅಂದರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಪಾರ್ಟ್ನ ನೀವು ರಿಮೂವ್ ಮಾಡಿದ್ದೀರಂತ. ಈ ವಾಸ್ತುಶಿಲ್ಪದಲ್ಲಿ ಎಷ್ಟನ್ನ ರಿಮೂವ್ ಮಾಡಿದಾರ, ಎಷ್ಟನ್ನ ಇಟ್ಟಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನೀವು ಕರೆಕ್ಟಾಗಿ ಆ ಪ್ಲೇಸ್ಗೆ ಬಂದ್ಬಿಟ್ಟು ಸೊ ಅಲ್ಲಿ ಕರೆಕ್ಟಾಗಿ ರೀಪ್ಲೇಸ್ ಮಾಡಿ. ಸೊ ಅಲ್ಲಿ ನೋಡ್ಬೋದು ನೀವು ಪ್ಲೇಸ್ ಮಾಡ್ತಾ ಇದ್ದಂಗೆ ಆ ಲ ಒಳಗಡೆ ಲೂ ಅಂತ ಇದೆಯಲ್ಲ ಬೇಲು, ಸೊ ಅದು ಆಟೋಮೆಟಿಕ್ ಕೆಳಗಡೆ ಹೋಯಿತು. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಕೆಳಗಡೆ ಬೇಕು ಅಂದರೆ ಸೊ ಇಲ್ಲಿ ನೀವು ಫ್ರಂಟು ಬ್ಯಾಕ್ ಒಂದು ಆಪ್ಷನ್ ಇದೆ ನೋಡಿ. ನಾನು ಫ್ರಂಟ್ ಅಂತ ಕೊಟ್ಟರೆ ಸೊ ಬೇಲೂರು ಅನ್ನೋ ಶಬ್ದ ಆಟೋಮೆಟಿಕ್ ಮೇಲೆ ಬರುತ್ತೆ. ಸೊ ಅದೇ ಬ್ಯಾಕ್ ಅಂತ ಕೊಟ್ಟರೆ ಸೊ ಅದು ಹಿಂದೆ ಮುಂದೆ ಹೋಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಬೇಲೂರು ಫ್ರಂಟಲ್ಲಿದೆ. ಸೊ ನನಗೆ ಎಷ್ಟು ಹೈಡ್ ಆಗಬೇಕು, ಇನ್ನೂ ಸ್ವಲ್ಪ ಜೂಮ್ ಮಾಡಿ ಬೇಕಿದ್ರೆ ನನಗೆ ಇಷ್ಟು ಹೈಡ್ ಆಗಬೇಕು ಅನ್ಕೊಳ್ಳೋಣ. ಸೊ ಇದನ್ನು ಸೆಲೆಕ್ಟ್ ಮಾಡಿ ನೀವು ಗೋ ಬ್ಯಾಕ್ ಅಂತ ಕೊಟ್ಟರೆ ಸೊ ಬೇಲೂರು ಟಾಪಲ್ಲಿದೆ ಟು ಫ್ರಂಟ್. ಸೊ ಇವಾಗ ಬೇಲೂರು ಅನ್ನೋದು ಬ್ಯಾಕ್ ಹೋಯಿತು. ಸೊ ಇವಾಗ ನೋಡ್ಬೋದು ಬೇಲೂರು ಸೊ ಆಟೋಮೆಟಿಕ್ಕು ಕೆಲವು ಪಾರ್ಟ್ಸು ಹೈಡ್ ಆಗಿ ರಿಮೂವ್ ಆಗಿ ವಾಸ್ತುಶಿಲ್ಪದಿಂದ ಪ್ಲೇಸ್ ಆಗಿದೆ. ಸೊ ಇದು ನೋಡಿದ್ರೆ ನಿಮಗೆ ನೋಡಿದ ತಕ್ಷಣ ಒಂದು ಸ್ವಲ್ಪ ಒಂದು ಸಿನಿಮ್ಯಾಟಿಕ್ ಎಫೆಕ್ಟ್ ಬರುತ್ತೆ, ಒಂದು 3D ಎಫೆಕ್ಟ್ ಬರುತ್ತೆ, ಏನೋ ಒಂದು ಅಟ್ರಾಕ್ಟಿವ್ ಆಗಿ ಪೋಸ್ಟರ್ ಕಾಣಿಸುತ್ತೆ. ಸೊ ಇದು ಬಂದ್ಬಿಟ್ಟು ಪೋಸ್ಟರ್ ಡಿಸೈನ್. ಸೊ ನೆಕ್ಸ್ಟ್ ಏನಂದರೆ ಸೇವ್ ಆಪ್ಷನ್ ಅಂತ ಇರುತ್ತೆ. ಸೊ ಸೇವ್ ಆ್ಯಸ್ ಇಮೇಜ್ ಅಂತ ಕೊಟ್ಟರೆ ಸೊ ನೀವು ಇಲ್ಲಿ ನೋಡ್ಬೋದು 2 ಫಾರ್ಮೆಟಲ್ಲಿ ಸಿಗುತ್ತೆ.
JPG PNG ಮತ್ತು ಕ್ವಾಲಿಟಿಲಿ ಒಂದು 4-5 ಕ್ವಾಲಿಟಿ ಇದೆ. ಸೊ ನಿಮ್ಗೆ ಯಾವ ಕ್ವಾಲಿಟಿ, ಯಾವಾಗಲೂ ಬೆಸ್ಟು ಹೈ ಕ್ವಾಲಿಟಿಗೆ ಹೋಗಿ. ಸೊ ಕ್ವಾಲಿಟಿ ಸೇವ್ ಮಾಡಿ, ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಸೊ ಇದು ಪೋಸ್ಟರ್ ಎಡಿಟಿಂಗ್. ನೆಕ್ಸ್ಟು ಸೇಮ್ ಪೋಸ್ಟರ್ನ ವಿಡಿಯೋಗೆ, ಟೀಸರ್ಗೆ ಯಾವ ಥರ ಮಾಡೋದು. ಸೊ ಅದಕ್ಕೆ ನೀವು ಫಸ್ಟ್ ಎಲ್ಲರೂ ಕೈನ್ ಮಾಸ್ಟರ್ ಓಪನ್ ಮಾಡಿ. ಸೊ ಕೈನ್ ಮಾಸ್ಟರ್ ಓಪನ್ ಮಾಡಿದ್ಮೇಲೆ ಸೊ ರೇಷಿಯೋ 16:9 ಸೆಲೆಕ್ಟ್ ಮಾಡಿ. ಸೊ ಇಲ್ಲೂ ಅದೇ ಥರ ಫಸ್ಟ್ ನಿಮ್ಮ ಇಮೇಜ್ನ ಸೆಲೆಕ್ಟ್ ಮಾಡಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಟೈಮಿಂಗ್ಸ್ನ ಸೆಟ್ ಮಾಡಿ. ನಾನು 10 ಸೆಕೆಂಡ್ಸ್ ಕೊಡ್ತೀನಿ. ಸೊ ನೀವು ನೋಡ್ಬೋದು ಆ ಕಡೆ ಬ್ಲ್ಯಾಕ್ ಸೈಡ್ ಇದೆ. ಸೊ ಅದು ಕಂಪ್ಲೀಟ್ ಸ್ಕ್ರೀನ್ ಇಲ್ಲ, 16:9 ರೇಷಿಯೋ ಇಲ್ಲ ಇಮೇಜು. ಸೊ ಅದನ್ನು ಪ್ಯಾನ್ ಆ್ಯಂಡ್ ಜೂಮ್ ಆಪ್ಷನ್ನ ಯೂಸ್ ಮಾಡಿ. ಸೊ ನೀವು ಈ ಥರ ಕೈಯಿಂದ ಜೂಮ್ ಇನ್ ಜೂಮ್ ಔಟ್ ಮಾಡಿ. ಸೊ ಪ್ಲೇಸ್ ಮಾಡಿ, ಕರೆಕ್ಟಾಗಿ ಸ್ಟ್ರೆಚ್ ಮಾಡಿ. ಸೊ ನಿಮ್ಗೆ ಎಷ್ಟು ಬೇಕು ಅಂತ ಇಲ್ಲಿ ಈಕ್ವಲ್ ಅಂತ ಕೊಟ್ಟರೆ ಸೊ ಕಂಪ್ಲೀಟ್ ಫ್ರೇಮ್ ಟು ಫ್ರೇಮ್ ಅದೇ ಪೊಸಿಷನಲ್ಲಿ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಬೇಲೂರು ಅನ್ನೋದನ್ನು ವರ್ಡಿಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬರ್ರಿ PNGಲಿ. ಸೊ ಅದು ಪಿಕ್ಸೆಲ್ ಅವೆಲ್ಲ ಮಾಡ್ಬೋದು. ಸೊ PNGಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಸೊ ಇಲ್ಲಿ ತೊಗೊಂಬಂದಿಡಿ. ಸೊ ಇದನ್ನು 10 ಸೆಕೆಂಡ್ಸ್ಗೆ ಮೂವ್ ಮಾಡಿ. ಸೊ ನೆಕ್ಸ್ಟು ಸೇಮ್ ಅಲ್ಲಿ ಎರೇಸ್ ಮಾಡಿರೋ ಇದನ್ನು ತೊಗೊಂಬನ್ನಿ. ಸೊ ಇಲ್ಲಿ ಜೂಮ್ ಮಾಡಿ ನೋಡಿ, ಇವಾಗ ಜೂಮ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಜೂಮ್ ಮಾಡ್ತಾ ಇದ್ದಂಗೆ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ಲಿ ನೋಡ್ಬೋದು ಸೈಜ್ ಎಷ್ಟಿದೆ ಅಂತ. ಸೊ ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ಕಮ್ಮಿ ಮಾಡಿ. ಓಕೆ, ಇದು ಕರೆಕ್ಟಾಗಿದೆ. ಸೊ ನೋಡ್ಬೋದು ನೀವು ಪ್ಲೇಸ್ ಮಾಡಿದ್ದೀನಿ. ಸೊ ಒಂದೇ ಇಮೇಜ್ ಥರ ಇದೆ. ಸೊ ಓವರ್ಲೇ ಆಗಿರೋದು ಗೊತ್ತೇ ಆಗಲ್ಲ. ಸೊ ಇದು 10 ಸೆಕೆಂಡ್ಸ್ ಕೊಡಿ. ಸೊ ನೆಕ್ಸ್ಟು ನಮ್ಮ ಶಬ್ದನ ನಿಮ್ಗೆ ಎಲ್ಲಿ ಪ್ಲೇಸ್ ನೋಡಿ, ಇವಾಗ ಆಟೋಮೆಟಿಕ್ ಮೂವ್ ಮಾಡ್ತಾ ಇದ್ದಂಗೆ ಹಂಗೆ ಕೆಳಗಡೆ ಹೋಗುತ್ತೆ. ಸೊ ನಿಮ್ಗೆ ಎಲ್ಲಿ ಬೇಕು, ಇಲ್ಲಿ ಬೇಕಾ, ಈ ಥರ ಬೇಕು ನೋಡಿ. ಈ ಥರ ಮಾಡಿದ್ರೆ ಕಾಣಿಸೋದಿಲ್ಲ, ಬೇಲ ಅಷ್ಟೇ ಇದೆ, ಮುಂದೆ ಗೊತ್ತೇ ಆಗಲ್ಲ ಏನಿದೆ ಅಂತ. ಸೊ ಇದನ್ನು ಇನ್ನೂ ಸ್ವಲ್ಪ ಓಕೆ. ಸೊ ಇದು ಓಕೆ, ಇದು ಪರ್ಫೆಕ್ಟ್ ಆಗಿರುತ್ತೆ. ಸೊ ನಿಮಗೆ 3 ಅಕ್ಷರ ಕ್ಲೀನಾಗಿ ಕಾಣಿಸುತ್ತೆ. ಆಮೇಲೆ ಬೇಲೂರು ಅಂತ ಕ್ಲೀನಾಗಿ ಐಡೆಂಟಿಫೈ ಮಾಡ್ಬೋದು. ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಬೇಲೂರು ಅಂತ, ಬಟ್ ಅದು. ಸೊ ಇದಕ್ಕೆ ಎನಿಮೇಷನ್ ಹಂಗೆ ಕೊಡೋದು ಅಂದರೆ, ಸೊ ಇಲ್ಲಿ ಎನಿಮೇಷನ್ ಅಂತ ಇದೆ. ನೀವು ನೋಡ್ಬೋದು ಸಾಕಷ್ಟು ಎನಿಮೇಷನ್ಸ್ ಇದೆ. ಪಾಪು, ಸ್ಲೈಡು, ಸೊ ಈ ಥರ ಸ್ಲೈಡ್ ಆಗೋದು, ಅಪ್ಪು ಡೌನು, ಕ್ಲಾಕ್ ವೈಸ್ ರೌಂಡಲ್ಲಿ ತಿರುಗೋದು, ಡ್ರಾಪ್ ಮೇಲಿಂದ ಬೀಳೋದು, ಸ್ಕೇಲ್ ಅಪ್, ತುಂಬ ಅಂದರೆ ತುಂಬ ಇದೆ. ಸೊ ನಾನು ಯೂಸ್ ಮಾಡಿದ್ದು ಎಂಟರ್, ಸ್ಲೈಡ್, ಅಪ್. ಸೊ ಕೆಳಗಡೆಯಿಂದ ಮೇಲೆ ಸ್ಲೈಡ್ ಆಗೋದು. ಸೊ ಇಲ್ಲಿ ಕೆಳಗಡೆ ನೀವು ಅದಕ್ಕೆ ಎಷ್ಟು ಸ್ಪೀಡಾಗಿ ಬರ್ಬೇಕಾ ಇಲ್ಲ ಸ್ಲೋ ಆಗಿ ಬರ್ಬೇಕಾ ಅನ್ನೋದನ್ನು ಕೊಡ್ಬೋದು. ಸೊ ನಾನು 2 ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಔಟ್ ಎನಿಮೇಷನ್. ಸೊ ಅದನ್ನೇ ಸೇಮು ಅಪ್ಪಿಂದ ಬಂದಿರುತ್ತಲ್ಲ, ಸೊ ಡೌನ್ ತೊಗೊಳ್ಳಿ ಅಷ್ಟೇ. ಸೊ ಕೆಳಗಡೆ ಹೋಗುತ್ತೆ, ಸೇಮ್ ಸ್ಪೀಡ್ ಕೊಡಿ. ಸೊ ನೀವು ಪ್ಲೇ ಮಾಡಿ ನೋಡಿ ಇವಾಗ ಕ್ಲೀನಾಗಿ ಮೂವ್ ಆಗುತ್ತೆ. ಸೊ ಇವಾಗ ಕೆಳಗಡೆ ಹೋಗುತ್ತೆ. ಸೊ ಇದು ತುಂಬ ಜನ ಶಾರ್ಟ್ ಮೂವೀಸ್ ಮಾಡ್ತಾ ಇರ್ತಾರೆ, ಚಿಕ್ಕ ಪ್ರೆಸೆಂಟೇಷನ್ಸ್ ಕೊಡ್ತಿರ್ತಾರೆ, ಏನೋ ಒಂದು ಎಫೆಕ್ಟಿವ್ ಆಗಿ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ವೀಲಾಗ್ ಮಾಡ್ತಿರ್ತಾರೆ, ಏನೋ ಪ್ರಮೋಷನ್ಸ್ ಮಾಡ್ತಿರ್ತಾರೆ. ಸೊ ಅವ್ರಿಗೆಲ್ಲ ಈ ಥರದ್ದು ತುಂಬ ಯೂಸ್ ಆಗುತ್ತೆ. ಸೊ ಪೋಸ್ಟರ್ ಡಿಸೈನು ಅಟ್ರಾಕ್ಟಿವ್ ಆಗಿರುತ್ತೆ, ಪ್ಲಸ್ಸು ಈ ಥರ ಪೋಸ್ಟರ್ ಟೀಸರು. ಸೊ ಇದು ಎಲ್ರಿಗೂ ತುಂಬ ಇಷ್ಟ ಆಯ್ತು ಅನ್ಕೋತೀನಿ. ಇದರಿಂದ ತುಂಬ ಉಪಯೋಗ ಇದೆ ಅನ್ಕೋತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಅಗತ್ಯ ಇದೆಯೋ ಅವ್ರಿಗೆಲ್ಲ ಯೂಸ್ ಆಗಲಿ. ಸೊ ಎಲ್ರಿಗೂ ದಯವಿಟ್ಟು ಶೇರ್ ಮಾಡಿ. ಸೊ ಮತ್ತೆ ಈ ಥರದಂಥ ಇನ್ನೂ ಡಿಫ್ರೆಂಟ್ ಎಡಿಟಿಂಗ್ ಬಗ್ಗೆ ನಾನು ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.